ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನ ದೇವರ ವಾಕ್ಯವನ್ನು ಆಲಿಸಿ ಅತಿ ಮನೋಹರವಾಗಿ ಕೃಪೆಯಿಂದ ಸಾಗಲು ಪವಿತ್ರಾತ್ಮರು ನಮಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ನಿಮ್ಮೆಲ್ಲರಿಗೆ ಈ ಮುಂಜಾನೆ ಈ ಸಮಯದಲ್ಲಿ ಇಂದು ಆಲಿಸುವ ದೇವರ ವಾಕ್ಯದಲ್ಲಿ ಅನುಗ್ರಹ ಅಭಿಷೇಕ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಅನುಗ್ರಹಿಸುವುದನ್ನು ನಾನು ಅನುಗ್ರಹಿಸುತ್ತೇನೆ ಎಂದು ಹೇಳಿದ ದೇವರ ಶಕ್ತವಾದ ವಾಕ್ಯದಲ್ಲಿ ನಮ್ಮ ಮನೆಯನ್ನು, ನಮ್ಮ ಜೀವನವನ್ನು, ನಮ್ಮ ಆಯಸ್ಸನ್ನು, ನಮ್ಮ ಕೆಲಸ ಕಾರ್ಯವನ್ನು, ನಮ್ಮ ಆರೋಗ್ಯವನ್ನು, ನಮ್ಮ ವರಮಾನ ಮಾರ್ಗವನ್ನು, ನಮ್ಮ ತಲೆಮಾರನ್ನು, ಸರ್ವವನ್ನು ಅನುಗ್ರಹಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ನಾವು ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಲಿತು ಜೀವಿಸುವುದು, ಅನೇಕರು ನಮಗೆ ಅಪಹಾಸ್ಯ ಮಾಡುವಾಗಲೂ ಅದರಲ್ಲಿ ಬಿದ್ದು ಹೋಗದೆ ಇರಲು ನಾವು ಕಲಿಯಬೇಕು. ಆತ್ಮಾಭಿಮಾನದಲ್ಲಿ ಜೀವಿಸಲು ನಮಗೆ ದೇವರ ಬೆಳಕು ಬೇಕು. ಇಲ್ಲವಾದರೆ ತಕ್ಷಣ ನಾವು ಡೌನ್ ಆಗುತ್ತೇವೆ. ಆತ್ಮಾಭಿಮಾನದಿಂದ ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗಬೇಕು. ಅದಕ್ಕೆ ಅತ್ಯಂತ ಅವಶ್ಯಕತೆಯಾಗಿದ್ದ ಬೆಳಕಾಗಿದೆ ನಮಗೂ ನಮ್ಮ ಕುಟುಂಬಕ್ಕೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಲಭಿಸುವುದು. ಒಂದೇ ಕೊಡೆಯ ಕೆಳಗೆ ಎನ್ನುವ ರೀತಿ ಚಿಕ್ಕವರು ದೊಡ್ಡವರು ಅನ್ನದೇ, ಸಭಾ ವ್ಯತ್ಯಾಸವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುತ್ತೇವೆ. ಅದರ ಒಂದು ಅನುಗ್ರಹ ಈ ಮುಂಜಾನೆ ನಮಗೆ ಉಂಟಾಗಲಿ. ಆಮೇನ್. ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 15ನೇ ಅಧ್ಯಾಯ 1ನೇ ವಾಕ್ಯವನ್ನು ಆಲಿಸೋಣ. ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ಹರನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು. ಪ್ರಿಯರೇ, ಒಂದು ಪ್ರಶ್ನೆಯಾಗಿದೆ, ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಎಂದು. ಸ್ವರ್ಗದ ದೇವರು ಅದಕ್ಕೆ ನೀಡಿದ ಉತ್ತರವನ್ನು ನಮಗೆ ಕೀರ್ತನೆಗಳು 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕಾಣಬಹುದು. ಚಾಡಿಯನ್ನು ಹೇಳನು, ಕೇಡನ್ನು ಮಾಡನನ್ಯರಿಗೆ, ಗುರಿ ಮಾಡನವನು ನೆರೆಹೊರೆಯವರನ್ನು ನಿಂದೆಗೆ. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ ಹಾಗೆ ಚಾಡಿ ಹೇಳುವಾಗ, ಸ್ನೇಹಿತರನ್ನು ದೂರುವಾಗ, ನಿಂದೆ ಮಾಡುವಾಗ ನಷ್ಟವಾಗುವುದು ನಮಗೆ ಆಗಿದೆ. ಕಾರಣ ನಮಗೆ ಇರುವ ಅನುಗ್ರಹವನ್ನು ನಾವೇ ನಷ್ಟ ಮಾಡಿಕೊಳ್ಳುತ್ತೇವೆ. ಬಹಳ ಪ್ರಾರ್ಥಿಸುವವನಿಗೆ, ಉಪವಾಸ ಮಾಡುವವನಿಗೆ ಅನುಗ್ರಹ ಲಭಿಸುತ್ತದೆ ಎಂದಲ್ಲ ವಾಕ್ಯದಲ್ಲಿ ಹೇಳಿರುವುದು. ನೆರೆಯವನ ಬಗ್ಗೆ ಚಾಡಿ ಹೇಳಿದವನಿಗೆ ದೇವರ ಅನುಗ್ರಹ ಅನುಭವ ಉಂಟಾಗುವುದಿಲ್ಲ. ಪ್ರಿಯರೇ, ಚಾಡಿ ಹೇಳಬಾರದು. ಕೆಲವರ ಅಭ್ಯಾಸನೇ ಚಾಡಿ ಹೇಳುವುದಾಗಿದೆ. ಆ ಸಮಯದಲ್ಲಿ ಪ್ರಲೋಭನೆಗಳು ಬರುವಾಗ ಪ್ರಾರ್ಥಿಸುವುದಾದರೆ ನಿನ್ನ ಜೀವನದಲ್ಲಿ ಅನುಗ್ರಹಗಳು ಉಂಟಾಗುತ್ತದೆ. ದೇವರ ಪ್ರೀತಿಯ ಮಕ್ಕಳಾಗಿ ನಾವು ಬದಲಾಗುತ್ತೇವೆ. ಆಮೇನ್. ಪ್ರಿಯರೇ, ಸ್ವರ್ಗದ ದೇವರು ನಮಗೆ ನೀಡುವ ಉಳಿತನ್ನು ನಮ್ಮ ನಾಲಿಗೆಯಿಂದ ತಳ್ಳಿ ಹಾಕಬಾರದು, ನಾಶ ಮಾಡಿಕೊಳ್ಳಬಾರದು. ನಾವು ದೇವರ ಅನುಗ್ರಹದಲ್ಲಿ ಮಿಂಚಿನಂತೆ ಜೀವಿಸುವ ವ್ಯಕ್ತಿಗಳಾಗಬೇಕು. ಆಮೇನ್. ಪ್ರಿಯರೇ, ನಮಗೆ ಇಂದಿನಿಂದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ. ಪ್ರಭುವೇ, ನಾನು ಒಂದು ಚಾಡಿ ಮಾತನ್ನು ಹೇಳುವುದಿಲ್ಲ. ಒಂದು ಬಾಗಿಲು ತೆಗೆಯಲು ಮುಚ್ಚಲು ಒಂದು ಕೀ ಸಾಕು. ಅದರ ರೀತಿ ಒಂದು ಮನುಷ್ಯನನ್ನು ಬೆಳಗಿಸಲು ಕುಗ್ಗಿಸಲು ಒಂದು ಮಾತು ಸಾಕು. ಒಂದು ಮಾತಿನಿಂದ ಅಪವಾದ ಹೇಳುವಾಗ ಒಂದು ಕುಟುಂಬವಾಗಿದೆ ಕುಗ್ಗು ಹೋಗುವುದು. ನಮಗೆ ಏನಾದರೂ ಹೇಳಲು ಇದ್ದರೆ ಅದು ದೇವರಲ್ಲಿ ಹೇಳಿ ಪ್ರಾರ್ಥಿಸುವ. ಹೇಳಬಾರದ ಮಾತನ್ನು ಹೇಳಿ ಬೇರೆಯವರನ್ನು ದ್ರೋಹಿಸಬಾರದು. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದೆಲ್ಲ ಅಭಿಷೇಕ ನಮ್ಮ ಜೀವನದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.